ಕನ್ನಡಿಗರ ಹೆಮ್ಮೆಯ ಕೆಎಂಎಫ್ನ ನಂದಿನಿ ಹಾಲು ಈಗಾಗಲೇ ರಾಷ್ಟ್ರ ರಾಜಧಾನಿ ನವದೆಹಲಿಯ ಮಾರುಕಟ್ಟೆಯನ್ನ ಪ್ರವೇಶಿಸಿದೆ. ದೆಹಲಿಯ ಮಾರುಕಟ್ಟೆಯಲ್ಲಿ ಈಗಾಗಲೇ ಕಳೆದ ಒಂದೆರಡು ತಿಂಗಳಿಂದ ನಂದಿನಿ ಹಾಲು ಮಾರಾಟ ಆಗ್ತಾ ಇದೆ. ಈಗ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲೂ ಕೂಡ ನಂದಿನಿ ಹಾಲು ಪೂರೈಕೆ ಆಗ್ತಾ ಇದೆ. ಮುಖ್ಯವಾಗಿ ಚಾಯ್ ಪಾಯಿಂಟ್ನೊಂದಿಗೆ ಕೆಎಂಎಫ್ ಒಪ್ಪಂದವನ್ನು ಮಾಡಿಕೊಂಡು ನಂದಿನಿ ಹಾಲನ್ನ ಪೂರೈಸ್ತಾ ಇದೆ. ಈ ಮಹಾಕುಂಭ ಮೇಳದಲ್ಲಿ ಚಾಯ್ ಪಾಯಿಂಟ್ ಸುಮಾರು 9 ರಿಂದ 10 ಮಳಿಗೆಗಳನ್ನ ತೆರೆದಿದೆ. ಈ 9 ರಿಂದ 10 ಮಳಿಗೆಗಳಲ್ಲೂ ಕೂಡ ಈಗ ನಂದಿನಿ ಹಾಲನ್ನ ಜನರಿಗೆ ನೀಡಲಾಗ್ತಾ ಇದೆ. ನಂದಿನಿ ಹಾಲಿನಿಂದ ಚಹಾವನ್ನ ತಯಾರಿಸಿ ಇಲ್ಲಿ ಮಹಾಕುಂಭ ಮೇಳಕ್ಕೆ ಬರುವಂತ ಜನರಿಗೆ ನೀಡಲಾಗ್ತಾ ಇದೆ. ಮುಖ್ಯವಾಗಿ ಕೆಎಂಎಫ್ ನ ಗುಡ್ ಲೈಫ್ ನಂದಿನಿ ಹಾಲನ್ನ ಈ ಚಾ ಪಾಯಿಂಟ್ಗೆ ಪೂರೈಸಲಾಗ್ತಾ ಇದೆ. ಸುಮಾರು ನಿತ್ಯ ಒಂದೊಂದು ಮಳಿಗೆಗಳಲ್ಲೂ ಕೂಡ 300 ರಿಂದ 500 ಲೀಟರ್ ಹಾಲು ಬಳಕೆ ಆಗ್ತಾ ಇದೆ. ಈ ರೀತಿಯಾಗಿ ಎಲ್ಲ 9 ರಿಂದ 10 ಮಳಿಗೆಗಳಲ್ಲೂ ಕೂಡ 4 ರಿಂದ 5 ಸಾವಿರ ಲೀಟರ್ ನಂದಿನಿ ಹಾಲು ಈಗ ಮಹಾಕುಂಭ ಮೇಳದಲ್ಲಿ ಬಳಕೆ ಆಗ್ತಾ ಇದೆ. ಇಲ್ಲಿಗೆ ಬರ್ತಕ್ಕಂತಹ ಯಾತ್ರಾರ್ಥಿಗಳಿಗೆ ಈ ನಂದಿನಿಯ ಗುಡ್ ಲೈಫ್ ಹಾಲಿನಿಂದ ತಯಾರಿಸಿದಂತಹ ಚಹಾವನ್ನ ಇಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ಈ ಮೂಲಕವಾಗಿ ಮಹಾಕುಂಭ ಮೇಳಕ್ಕೆ ಬರುವಂತಹ ಜನರಿಗೆ ನಂದಿನಿ ಹಾಲಿನಿಂದ ತಯಾರಿಸಿದಂತಹ ಚಹಾ, ಮಸಾಲಾ ಚಾಯ್, ಗಿಂಗರ್ ಚಾಯ್, ಕ್ಲಾಸಿಕ್ ಚಾಯ್, ಬಾದಾಮ್, ಹಲ್ದಿ ದೂದ್ ಸೇರಿದಂತೆ ಹಾಲುಗಳನ್ನ ಚಹಾವನ್ನ ಇಲ್ಲಿ ಮಾರಾಟವನ್ನ ಮಾಡಲಾಗ್ತಾ ಇದೆ. ಹೀಗೆ ಕನ್ನಡಿಗರ ಹೆಮ್ಮೆಯ ಕೆಎಂಎಫ್ ಈಗ ಉತ್ತರ ಪ್ರದೇಶದಲ್ಲೂ ಕೂಡ ತನ್ನ ಉತ್ಪನ್ನಗಳನ್ನ ಮಾರಾಟ ಮಾಡ್ತಾ ಇದೆ. ಮಹಾಕುಂಭ ಮೇಳಕ್ಕೆ ಬರುವಂತಹ ಯಾತ್ರಾರ್ಥಿಗಳಿಗೂ ಕೂಡ ನಂದಿನಿ ಹಾಲಿನಿಂದ ತಯಾರಿಸಿದಂತಹ ಚಹಾ ದೊರೆಯುವಂತಹ ವ್ಯವಸ್ಥೆಯನ್ನ ಮಾಡಿದೆ. ಹೀಗಾಗಿ ಈಗ ದೇಶಾದ್ಯಂತ ವಿಸ್ತರಿಸುವಂತಹ ನಿಟ್ಟಿನಲ್ಲಿ ಕೆಎಂಎಫ್ ಕೂಡ ಈ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ. ಇಷ್ಟು ವರ್ಷಗಳ ಕಾಲ ಕರ್ನಾಟಕ ಮತ್ತು ಸುತ್ತಮುತ್ತಲ ರಾಜ್ಯಗಳಲ್ಲಿ ಮಾತ್ರನೇ ಕೆಎಂಎಫ್ ನ ನಂದಿನಿ ಹಾಲು ಮಾರಾಟ ಆಗ್ತಾ ಇತ್ತು. ಆದ್ರೆ ಈಗ ಒಂದೆರಡು ತಿಂಗಳಿಂದ ಉತ್ತರ ಭಾರತದ ರಾಜ್ಯಗಳನ್ನು ಕೂಡ ಪ್ರವೇಶ ಮಾಡ್ತಾ ಇದೆ. ಮೊದಲಿಗೆ ದೆಹಲಿಯನ್ನ ಕೆಎಂಎಫ್ ನ ನಂದಿನಿ ಹಾಲು ಪ್ರವೇಶಿಸಿತು. ಈಗ ಮಹಾಕುಂಭ ಮೇಳ ನಡೀತಾ ಇರುವಂತಹ ಪ್ರಯಾಗ್ರಾಜ್ನಲ್ಲೂ ಕೂಡ ಈ ನಂದಿನಿಯ ಗುಡ್ ಲೈಫ್ ಹಾಲನ್ನ ಬಳಕೆಯನ್ನ ಮಾಡಲಾಗ್ತಾ ಇದೆ. ಮುಖ್ಯವಾಗಿ ಈಗ ಮಹಾಕುಂಭ ಮೇಳ ನಡೆಯುವಂತಹ 40 ದಿನಗಳ ಅವಧಿಯಿಂದಲೇ 1 ಮಿಲಿಯನ್ ಚಹಾ ಕಪ್ಗಳನ್ನ ನಂದಿನಿ ಹಾಲಿನಿಂದ ತಯಾರಿಸಿ ಮಾರಾಟ ಮಾಡಬೇಕು ಅನ್ನೋ ಒಂದು ಗುರಿಯನ್ನು ಕೂಡ ಹಾಕೊಳ್ಳಲಾಗಿದೆ. 1 ಮಿಲಿಯನ್ ಅಂದ್ರೆ 10 ಲಕ್ಷ ಕಪ್ಗಳ ಚಹಾವನ್ನ ಈಗ ನಂದಿನಿ ಹಾಲಿನಿಂದಲೇ ತಯಾರಿಸಿ ಮಾರಾಟ ಮಾಡಬೇಕು ಅನ್ನೋ ಒಂದು ಗುರಿಯನ್ನು ಕೂಡ ಹಾಕೊಳ್ಳಲಾಗಿದೆ. ಆ ರೀತಿಯಿಂದಲೇ ಈಗ ಇಲ್ಲಿ ನಂದಿನಿ ಹಾಲು ಕೂಡ ಬಳಕೆ ಆಗ್ತಾ ಇದೆ. ಹೀಗಾಗಿ ಈಗ ಈ ಒಂದು ಗುರಿಯನ್ನು ಕೂಡ ಈ ಕುಂಭಮೇಳ ಮುಗಿಯುವ ಫೆಬ್ರವರಿ 26ರ ಒಳಗಡೆ ತಲುಪುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಕ್ಯಾಮರಾಮನ್ ಬೈರೇಶ್ ತಿಪ್ಟೂರು ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಪ್ರಯಾಗ್ರಾಜ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.